ಕಾರ್ಯನಿಮಿತ್ತವಾಗಿ ಬರಲಿಕ್ಕೆ ಸ್ವಲ್ಪ ವಿಳಂಬ ಆಗಿದೆ. ಅವರು ಬರ್ತಾರೆ. ವೇದಮೂರ್ತಿ ಶ್ರೀ ರಘುತ್ತಮಾಚಾರ್ಯ ನಾಗಸಂಪಿಯವರು ಇನ್ನೇನು ಬರಲಿದ್ದಾರೆ. ಅವರ ಒಂದು ಅನುಮತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ವೇದಿಕೆಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಆರ್ ಜಿ ಗುಡಿ ಅವರು ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅದೇ ರೀತಿ ಖ್ಯಾತ ಸಂಶೋಧಕರಾದಂತಹ ಶ್ರೀ ಲಕ್ಷ್ಮೀಕಾಂತ್ ಪಾಟೀಲ್ ರವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಪ್ರಸನ್ನ ವೆಂಕಟ ಸಂಗೀತ ರತ್ನ ಶ್ರೀ ಅನಂತ ಕುಲಕರ್ಣಿಯವರು ವೇದಿಕೆಗೆ ಬರಬೇಕು ಅಂತ ಪ್ರಾರ್ಥಿಸ್ಕೊಳ್ತೇವೆ. ಹಾಗೂ ಈ ಎಲ್ಲ ಅಮೂಲ್ಯ ಗ್ರಂಥಗಳನ್ನು ಪ್ರಕಟಗೊಳಿಸತಕ್ಕಂತಹ ಶ್ರೀ ಡಾಕ್ಟರ್ ಸುಭಾಷ್ ಕಾಕಂಠಿಯವರು ವೇದಿಕೆ ಮೇಲೆ ಬರಬೇಕು ಅಂತ. ಅದೇ ರೀತಿ ನಾಡಿನ ಖ್ಯಾತ ವಿದ್ವಾಂಸರಾದಂತಹ ಪಂಡಿತ್ ಬಿಂದು ಮಾಧವಾಚಾರ್ಯ ನಾಗಸಂಗಿ ಅವರು ವೇದಿಕೆಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಆಗ್ತದೆ. ಕುಮಾರಿ ರಶ್ಮಿ ಕಾಕಂಕಿ ಪ್ರಾರ್ಥನೆಯನ್ನು ಹೇಳಬೇಕು ಅಂತ ಕೇಳ್ತೀನಿ. गुणातीत सद्गुरु गणनाथ घन सुखदायक सदोदिता गुणातीत सद्गुरु गणनाथ अनुदिन ಮಾಡುವೆ ಮನೋಹರ अनुदिन ಮಾಡುವೆ ಮನೋಹರ ಅಣುರೇಣುದೊಳು ನೀ ಸಾಕ್ಷಾತ್ಕಾರ ಮುನಿ ಜನರಿಗಾಗುವೆ ಸಹಕಾರ ನೀನಹುದೋ ಭಕ್ತರ ವಿಘ್ನಹರ ಗುಣಾತೀತ ಸದ್ಗುರು ಗಣನಾಥ ಬೇಡಿಕೊಂಬೆನ ನಿಮಗೆ ಅನುದಿನ ಬೇಡಿಕೊಂಬೆನ ನಿಮಗೆ ಅನುದಿನ ಕೊಡುವವರೆಗೆ ನೀ ನಮಗೆ ನಿಧಾನ ಮೂಢ ಮಹಿಪತಿ ಒಡೆಯನಿ ಪೂರ್ಣ ಮೂಢ ಮಹಿಪತಿ ಒಡೆಯನಿ ಪೂರ್ಣ ಮಾಡುತ್ತಿಹೆ ನಿತ್ಯವು ನಮನ ಗುಣಾತೀತ ಸದ್ಗುರು ಗಣನಾಥ ಘನ ಸುಖದಾಯಕ ಸದೋದಿತ ಗುಣಾತೀತ 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 ಸದ್ಗುರು ಗಣನಾಥ. ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ ಅಂತ ಗಣಪತಿಯ ಸ್ತೋತ್ರದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂದಿನ ಸಮಾರಂಭದಲ್ಲಿ 4 ವಿಶೇಷ ಕೃತಿಗಳನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಪ್ರಸನ್ನ ವೆಂಕಟದಾಸರು ರಚಿಸಿರುವಂತಹ ನಾರಾಯಣ ಪಂಜರದ ಮೇಲೆ ಆಧ್ಯಾತ್ಮಿಕ ಒಳನೋಟ ಸಂಪುಟ 3 ಇದನ್ನು ಪಂಡಿತ್ ಶ್ರೀನಿವಾಸ ಚು ಮಠದ್ರವರು ಸಂಗ್ರಹಿಸಿದ್ದಾರೆ. ಆ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಅದೇ ರೀತಿ ಭೇದ ಮುಕ್ತಾವಲಿ ಭಾಗ 1 ಪ್ರಸನ್ನ ವೆಂಕಟದಾಸರ ಕೃತಿಗಳಲ್ಲಿ ಆಧ್ಯಾತ್ಮಿಕ ಒಳನೋಟ ಸಂಪುಟ 4 ಇದನ್ನು ಡಾಕ್ಟರ್ ಆರ್ ಜಿ ಗುಡಿಯವರು ಸಂಗ್ರಹಿಸಿದ್ದಾರೆ. ಅದು ಕೂಡ ಇಂದು ಬಿಡುಗಡೆ ಆಗ್ತಾ ಇದೆ. ಇನ್ನೊಂದು ವಿಶೇಷ ಅಂದರೆ ಪ್ರಸನ್ನ ವೆಂಕಟದಾಸರ ಕೀರ್ತನೆಗಳನ್ನು
ಮರಾಠಿಯಲ್ಲಿ ಭಾವಾನುವಾದವನ್ನು ಮಾಡಿ ಗುಂಡೋವ್ ಪಂತ್ ಕೃಷ್ಣಾಜಿ ಸಂಗೋರ ಇವರು ಇದನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ. ಆ ಪುಸ್ತಕ ಕೂಡ ಇವತ್ತು ಬಿಡುಗಡೆ ಆಗ್ತಾ ಇದೆ. ಅತ್ಯಂತ ವಿಶೇಷವಾದಂತಹ ದಿನ ಇಂದು ಸುದಿನ ಅಂತ ಹೇಳ್ಬೋದು. ಪ್ರಸನ್ನ ವೆಂಕಟದಾಸರ ಅಪ್ರಕಟಿತ ಕೃತಿಗಳ ಪ್ರಕಟಣೆ ಇಂದು ಆಗ್ತಾ ಇದೆ. ಅವರ ಹಸ್ತಪ್ರತಿಗಳ ಫೋಟೋಕಾಪಿಯೊಂದಿಗೆ ಆ ಪುಸ್ತಕದಲ್ಲಿ ಪ್ರಸನ್ನ ವೆಂಕಟದಾಸರ ಹಸ್ತಪ್ರತಿಯ ಫೋಟೋಕಾಪಿಯನ್ನು ಕೂಡ ಹಾಕಿ ಅದರ ಕನ್ನಡದ ಪದ್ಯವನ್ನು ಕೂಡ ಹಾಕಿ ಆ ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಇದನ್ನು ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ರವರು ವಿಶೇಷ ಮುತುವರ್ಜಿ ವಹಿಸಿ ಸಂಗ್ರಹಿಸಿ ಅದನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಕೃತಿಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಹಾಗೂ ಈ ಸಮಾರಂಭದ ಕುರಿತು 4 ಮಾತುಗಳನ್ನು ಆಡಬೇಕು ಅಂತ ಸುಭಾಷ್ ಕಾಕಂಡ್ಕಿಯವರಲ್ಲೇ ಕೇಳ್ಕೊಳ್ತೇನೆ. ಅದರಂತೆ ನಾರಾಯಣ ಪಂಜರ ಮತ್ತು ಭೇದ ಮುಕ್ತಾವಲಿ ಕೋಲಾಟದ ಹಾಡು ಇವುಗಳ ವಿಶೇಷ ರಾಗ ಸಂಯೋಜನೆ ಮಾಡಿರ್ತಕ್ಕಂತಹ CD ಧ್ವನಿ ಮುದ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ನಮ್ಮ ಪ್ರಸನ್ನ ವೆಂಕಟ ಪಂಡಿತ ರತ್ನ ಬಿರುದ ಪಡೆದಿರತಕ್ಕಂತಹ ಶ್ರೀ ಅನಂತ ಕುಲಕರ್ಣಿಯವರು ಅತ್ಯಂತ ಸುಶ್ರಾವ್ಯವಾಗಿ ಆ ಧ್ವನಿ ಮುದ್ರಿಕೆಯಲ್ಲಿ ಹಾಡಿದ್ದಾರೆ. ಅದರ ಬಿಡುಗಡೆ ಕೂಡ ಇದೆ. ಈ ಎಲ್ಲ ವಿಶೇಷ ಕೃತಿಗಳು ಮತ್ತು CD ಬಗ್ಗೆ ಪ್ರಾಸ್ತಾವಿಕ ಭಾಷಣವನ್ನು ಮಾಡಬೇಕು ಅಂತ ನಾನು ಡಾಕ್ಟರ್ ಸುಭಾಷ್ ಕಾಕಂಡ್ಕಿ ಅವರಿಗೆ ಕೇಳ್ತೀನಿ. ಹರಿ ಶ್ರೀನಿವಾಸ, ಇವತ್ತು ವಿಶೇಷವಾದಂಥ ದಿನ ಅಂದ್ಕೊಂಡೆ. ಯಾಕಂದರೆ ಹೋಸರೆ 2 ಕೃತಿಗಳನ್ನ ಬಿಡುಗಡೆ ಮಾಡಿದ್ದೆವು. ಇವತ್ತು 4 ಕೃತಿಗಳು ಪ್ರಸನ್ನ ವೆಂಕಟದಾಸರ ಕೃತಿಗಳನ್ನು ಬಿಡುಗಡೆ ಆಗ್ತಾ ಇದೆ. ಸೊ ಅದರಲ್ಲಿ ವಿಶೇಷವಾದಂಥ ಕೃತಿ ತಮಗೆ ಮುಂದೆ ಗೊತ್ತಾಗುತ್ತೆ. ಕೃತಿ ವಿಷಯದ ಬಗ್ಗೆ ವಿದ್ವಾಂಸರು ಮಾತಾಡ್ದಾಗೆ ಇಲ್ಲೇ ನಾವು ಒಂದು ಸದಾಕಾಲ ನೆನಪಿಸ್ಕೋಬೇಕಂತಂದರೆ ಅಪ್ರೋಕ್ಷ ಜ್ಞಾನಿಗಳಾದಂಥ ಪ್ರಸನ್ನ ವೆಂಕಟದಾಸರು ಜನ್ಮ ತಳೆದು ಬಾಲ್ಯ ಕಳೆದು ತಮ್ಮ ಕರ್ಮ ಸ್ಥಾನವಾಗಿ ಮಾಡ್ಕೊಂಡಂಥ ಈ ಪುಣ್ಯಭೂಮಿ ಬಾಗಲಕೋಟೆ. ಆ ಪ್ರಜ್ಞೆ ನಮ್ಮೆಲ್ಲರಿಗೂ ಸದಾಕಾಲ ಇರಬೇಕು. ಅಂದರೆ ಈ ಜಗ ಎಷ್ಟು ಪವಿತ್ರವಾಗಿದೆ ಅನ್ನೋದು ಭಾವನೆ ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಇರಬೇಕು. ಆ ಸದಾಕಾಲ ಇದ್ದಾಗೆ ಪ್ರಸನ್ನ ವೆಂಕಟರು ನಮ್ಮ ಅಂತರಂಗದಲ್ಲಿ ಯಾವತ್ತೂ ನಮ್ಮ ಜೊತೆಗೆ ಇರ್ತಾರೆ. ಅದನ್ನು ನಾವು ಸದಾಕಾಲ ಜ್ಞಾಪಿಸ್ಕೋಬೇಕು. ಮತ್ತು ಈ ಅಮೂಲ್ಯವಾದಂಥ 4 ಕೃತಿಗಳು ಒಂದು ಯೋಜನೆ, ಅಂದರೆ ಪ್ರಸನ್ನ ವೆಂಕಟ ಕಲ್ಚರಲ್ ಚಾರಿಟೇಬಲ್ ಟ್ರಸ್ಟ್ ಅಂತ ನಾವೇನು ಮಾಡ್ಕೊಂಡಿದ್ದೀವಿ. ಬೇಸಿಕಲಿ ಉದ್ದೇಶ ಅದಿರೋದು ಪ್ರಸನ್ನ ವೆಂಕಟದಾಸರ ಕೃತಿಗಳ ಜ್ಞಾನ ಪ್ರಸಾರ ಜಗತ್ತಿನ ತುಂಬೆಲ್ಲ ಪರಿಸರಿಸಬೇಕು, ಎಲ್ಲರಿಗೂ ಗೊತ್ತಾಗಬೇಕು. ಈಗ ದಾಸ ಸಾಹಿತ್ಯ ಅಂದಾಗೆ ನಾವು ಸಂಗೀತ ಪ್ರಾಧಾನ್ಯವಾಗಿ ಒಂದೇ ತಗೊಳ್ಳಾರ್ದೆ ಅದರಲ್ಲಿ ಅಡಗಿರುವಂತಹ ಆಧ್ಯಾತ್ಮಿಕತೆಯನ್ನು ನಾವು ಅರ್ಥ ಮಾಡ್ಕೊಂಡಾಗೆ ಅದರಂತಹ ದೊಡ್ಡ ನಮನ ಪ್ರಸನ್ನ ವೆಂಕಟದಾಸರಿಗೆ ಇನ್ಯಾವುದೂ ಆಗೋದಿಲ್ಲ. ಅದಕ್ಕೆ ಆ ದೃಷ್ಟಿಯಿಂದ ಇಟ್ಟುಕೊಂಡು ಒಂದು ಮೊದಲೇ ಸರಿ ನಾವು 2010 ಮೊದಲೇ ಪುಸ್ತಕ ಬಿಡುಗಡೆ ಮಾಡಿದಾಗೆ ಪ್ರಸನ್ನ ವೆಂಕಟ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಬಂದಿದ್ರು. ಅವರು ಕೆಲವೊಂದು ಮಾರ್ಗದರ್ಶನಗಳು ಹೇಳಿದರು. ಪ್ರಸನ್ನ ವೆಂಕಟದಾಸರ ಮೇಲೆ ಅಷ್ಟು ಸಂಶೋಧನೆ ಆಗಿಲ್ಲ. ಡಾಕ್ಟರ್ A.T. ಪಾಟೀಲ್ ನಂತರವಾಗಿ ಸಂಶೋಧನೆ ಆಗಿಲ್ಲ. ಆ ಸಂಶೋಧನೆ ಕಾರ್ಯ ಆಗಬೇಕು, ಒಂದು ಕೃತಿಗಳ ಮೇಲೆ ಕಾರ್ಯ ಆಗಬೇಕು, ಕೃತಿಗಳ ಸಂಶೋಧನೆ ಕಾರ್ಯ ಆಗಬೇಕು ಅಂತ ಅನ್ನೋದು ಒಂದು ಮಾರ್ಗಸೂಚನೆಯನ್ನು ನಮಗೆ ಕೊಟ್ಟರು. ಅದನ್ನೇ ನಾವು ತಗೊಂಡ್ಬಿಟ್ಟು 3 ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಮಾಡಿದೆವು. ಒಂದು ಈಗ ಲಭ್ಯ ಇರುವಂಥ ಪ್ರಸನ್ನ ವೆಂಕಟ ಕೃತಿಗಳು ತಗೊಂಡು ದಾಸ ಸಾಹಿತ್ಯ ಮತ್ತು ವ್ಯಾಸ ಸಾಹಿತ್ಯದಲ್ಲಿ ಎರಡರಲ್ಲೂ ಪಾಂಡಿತ್ಯ ಇರುವಂತಹ ವಿದ್ವಾಂಸರನ್ನು ಹುಡುಕಿ ಅವರಿಗೆ ಒಂದೊಂದು ಕೃತಿ ಕೊಟ್ಟು ಅಧ್ಯಯನ ಮಾಡಿ ಆ ತಮ್ಮ ವ್ಯಾಖ್ಯಾನಕ್ಕೆ ಪ್ರಮಾಣವನ್ನು ಕೊಟ್ಟಂತಹ ಗ್ರಂಥಗಳನ್ನ ರಚನೆ ಮಾಡಿ ಜನಕ್ಕೆ ತಲುಪಿಸಿದ್ರೆ ಅದಕ್ಕೆ ನಮ್ಮ ಪ್ರಯತ್ನ ಸಾರ್ಥಕತೆ ಆಗುತ್ತೆ ಮತ್ತು ಜ್ಞಾನ ಪ್ರಸಾರ ಮಾಡಿದಂತಹದ್ದು ನಿಜವಾದ ಜ್ಞಾನ ಪ್ರಸಾರ, ನಿಜವಾದ ಆರಾಧನೆ ಆಗುತ್ತೆ. ದಟ್ ಇಸ್ ನಿಜವಾದ ದಾಸರ ಆರಾಧನೆ ಅಂದ್ರೆ ಜ್ಞಾನ ಪ್ರಸಾರ ಮಾಡಿ ಅವ್ರ ಜ್ಞಾನನ ನಾವು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಾಗೆ ಅದರಿಂದ ದೊಡ್ಡ ಆರಾಧನೆ ಇನ್ಯಾವುದೂ ಇಲ್ಲ. ಅದಕ್ಕೆ ಆ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದಾಗೆ ಮೊದಲನೇದಾಗಿ ಮೇರು ಕೃತಿಯಾಗಿ
ಸಮಸ್ತ ಶಿಕ್ಷಣ ಪದ್ಯಮಾಲಾ ಅಂತ ಅನ್ನೋದಂತಹ ಮೇರುಕೃತಿ ಪ್ರಪ್ರಥಮವಾದಂಥ ದಾಸರಸಿದ ಕನ್ನಡದ ವಿಷ್ಣು ಸಹಸ್ರನಾಮ ಕೃತಿ ಬಿಡುಗಡೆ ಆಯಿತು. ಅಪ್ಪಣ್ಣಾಚಾರ್ಯರು ಬಿಡನಂಗ್ರಿ ಶ್ರೀನಿವಾಸ ಅಂತ ಅದ್ಭುತವಾದ ಕೃತಿ ರಚನೆ ಮಾಡಿಕೊಟ್ರು. 2 ಬಿಡುಗಡೆ ಆಯಿತು. ಈಗ 3ನೇದ್ದು 4ನೇದ್ದು ನಮ್ಮ ಶ್ರೀನಿವಾಸು ಮಠದವರ ನಾರಾಯಣ ಪಂಜರ ಮೇಲೆ ಆಗಲೇ ಕೆಲವೊಂದು ಪತ್ರಿಕೆಗಳಲ್ಲಿ ಅವರು ಕೆಲವೊಂದು ಬರೆದದ್ದು ನಮ್ಮ ಗಮನಕ್ಕೆ ಬಂತು. ಅವರಂತಹ ವಿದ್ವಾಂಸರು ಇನ್ನಿ ಬಿಟ್ಟರೆ ಬೇರೆ ಇನ್ನು ಈ ಕೃತಿಗೆ ಅವರೇ ಯೋಗ್ಯ ಅಂತ ಅಂದ್ಕೊಂಡು ನಾವು ಅಪ್ರೋಚ್ ಮಾಡಿದಾಗ ಸಂತೋಷದಿಂದ ಒಪ್ಕೊಂಡು ಅದಕ್ಕೆ ಆ ಕೃತಿನ ಅವರು ನಮಗೆ ಖಂಡಿತವಾಗಿ ಮಾಡಿಕೊಡ್ತೀನಿ. ಇದೊಂದು ಅದ್ಭುತವಾದಂಥ ಅವಕಾಶ ನನಗೆ ಸಿಕ್ಕಿದೆ, ಪ್ರಸನ್ನ ವೆಂಕಟೇಶ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಅಂತ ಸಂತೋಷದಿಂದ ಕೊಟ್ಟು, ಅಷ್ಟೇ ಅಲ್ಲ ಅವ್ರು ಹೇಳಿದ ಟೈಮಿಗೆ ಕೊಟ್ಟು ಮತ್ತು ಪ್ರತಿಯೊಂದು DTP ಮಾಡಿದ 3-4 ಸರಿ ಕರಡು ತಿದ್ದುಪಡಿ ಮಾಡಿ ಆ ಎಷ್ಟು ಸಿನ್ಸಿಯರ್ ಆಗಿರುವಂತಹ ಆಥರ್ನ ಇದು ಮೊದಲೇ ಸರಿ ನಾನು ಕಾಣ್ತಾ ಇರೋದು. ನಾ ಹೊಗಳ್ತೀನಂತಲ್ಲ, ನನ್ನ ಅನುಭವ ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡಿದ್ದು. ಇನ್ನು ಡಾಕ್ಟರ್ R.G. ಗುಡಿಯವರು ನಾವು ವಿದ್ವಾಂಸರು ಹುಡುಕ್ತಾ ಇದ್ದೇವೆ. ಫಸ್ಟ್ ವಿದ್ವಾಂಸನ ಕೆಲವೊಂದು ಬನ್ನಂಜೆ ಗೋವಿಂದಾಚಾರ್ಯನ ಕಾಂಟ್ಯಾಕ್ಟ್ ಮಾಡಿದ ಅವ್ರು ಸಂತೋಷದಿಂದ ಒಪ್ಕೊಂಡ್ರು. ಭಾಗವತ ನನ್ನ ಪ್ರಸನ್ನ ವೆಂಕಟ ಭಾಗವತದ ಮೇಲೆ ನಾನು ಬರೆದು ಕೊಡ್ತೀನಪ್ಪ ಅಂತ ಹೇಳಿದ್ದಾರೆ. ಅವರ ಕಾಲಾವಕಾಶ ಸ್ವಲ್ಪ ಜಾಸ್ತಿ ಬೇಕು, ಆದ್ದರಿಂದ ನೀವು ಯಾವಾಗ ಬರೆದು ಕೊಡ್ತೀರಾ ಅವತ್ತು ಪ್ರಿಂಟ್ ಮಾಡ್ತೀನಿ ಅಂತ. ಆಮೇಲೆ ನಮ್ಮ ಶ್ರೀಪಾದರಾಜ ಮಠದ ಲಕ್ಷ್ಮೀನಾರಾಯಣ ಆಚಾರ್ಯ ಕಾಂಟ್ಯಾಕ್ಟ್ ಮಾಡಿದಾಗೆ ಡಾಕ್ಟರ್ R.G. ಗುಡಿಯವರ ಹೆಸರು ನಮ್ಗೆ ಹೇಳಿದ್ರು. ವಿಶೇಷವಾದಂತ ಯಾಕಂದ್ರೆ R.G. ಗುಡಿಯವರು ಏಕೈಕ ವಿದ್ವಾಂಸರು ದಾಸ ಸಾಹಿತ್ಯದಲ್ಲಿಯೇ ಸಿದ್ಧಾಂತ ತತ್ವಜ್ಞಾನವಾಗಿ ಮಾಡಿದ ಮೊದಲನೇ PhD ಮಾಡಿದವರು ನಮ್ಮ R.G. ಗುಡಿಯವರು. ಸೊ ಅವರಂತಹ ಯೋಗ್ಯವಾದಂತಹದ್ದು ವಿದ್ವಾಂಸರು ನಮಗೆ ಪರ್ಟಿಕ್ಯುಲರ್ಲಿ ಭೇದ ಮುಕ್ತಾವಲಿ ಅಂದ್ರೆ ನೀವು ಓದಿದ್ರೆ ಅರ್ಥ ಆಗುತ್ತೆ, ಅದ್ಭುತವಾಗಿ ಬರ್ತಿದ್ದಾರೆ. ನೀವು ಸುಧಾ ಓದೋದು ಬೇಕಾಗಿಲ್ಲ, ಅಷ್ಟು ಸುಧಾದ ಸಾರ ಎಲ್ಲ ಆ ಒಂದು ಭೇದ ಮುಕ್ತಾವಲಿಯಲ್ಲಿ ಅದ್ಭುತವಾಗಿ ಬಂದಿದೆ. ಅದು ಸುಧಾ ಪಠಣ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ. ಇದನ್ನು ಎಲ್ಲರೂ ಓದಬಹುದು, ಎಲ್ಲರೂ ಅದರ ಸಾರಾಂಶನ ತಿಳ್ಕೋಬಹುದು, ಅಷ್ಟು ಅದ್ಭುತವಾಗಿ ಅವರು ಬರೆದಿದ್ದಾರೆ. ಮತ್ತು ನಾವು 1 ವರ್ಷದಿಂದ ಸುಮಾರಾಗಿ ಲಕ್ಷ್ಮೀಕಾಂತ್ ಪಾಟೀಲ್ ಜೊತೆಗೆ, ಯಾಕಂದ್ರೆ 2010 ಇಲ್ಲಿ ಬಂದು ತುಳಸಿಗಿರಿ ಆಂಜನೇಯನ ಮೇಲೆ ಅಪ್ರಕಟ ರೀತಿಗಳನ್ನು ಹಾಡಿದಾಗೆ ನಮ್ಮನ್ನು ಆಶ್ಚರ್ಯಚಕಿತಗೊಳಿಸ್ಬಿಟ್ರು ಅವರು. ನಾವು ತುಳಸಿಗಿರಿಪ್ಪನ ಮೇಲೆ ಪ್ರಸನ್ನ ವೆಂಕಟದಾಸರು ಕೃತಿ ರಚನೆ ಮಾಡಿದ್ದಾರೆ ಅಂತಹದ್ದು ಅನ್ನೋದು. ಆಮೇಲೆ 1-1.5 ವರ್ಷದಿಂದ ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡಾಗೆ ಕಾಲ ಕೂಡಿ ಬಂತು. ಅವರು ಹಸ್ತಪ್ರತಿಯನ್ನ ನಮಗೆ ಡಿಜಿಟಲ್ ಫಾರ್ಮ್ ಅಲ್ಲಿ ಒಪ್ಪಿಸಿದ್ರು ಮತ್ತು ಅದರ ಕನ್ನಡ ಶುದ್ಧವಾದಂತಹದ್ದನ್ನ ಮಾಡಿದ್ದನ್ನು ಒಪ್ಪಿಸಿದ್ರು. ಸುಮಾರಾಗಿ 1 ತಿಂಗಳಲ್ಲೇನೆ ಆ ಕೃತಿ ನಾವು ಮುದ್ರಣ ಮಾಡಿ ಹೊರತೆಗೆದಲಿಕ್ಕೆ ಸಾಧ್ಯ ಆಯ್ತು. ಅದೊಂದು ಮೇರು ಕೃತಿ ಅಂತ ನಾವು ಹೇಳಬಹುದು. ಯಾಕಂದ್ರೆ ಇವತ್ತು ನಾವು ದಾಸರ ವಂಶಸ್ಥರಾತು ಭಕ್ತರಾತು ಪ್ರಸನ್ನ ವೆಂಕಟರ ಹಸ್ತಪ್ರತಿ ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಇಲ್ಲಿವರೆಗೂ. ಇವತ್ತು ಪ್ರತಿಯೊಬ್ಬರ